ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ನಾವು ಅತ್ಯಾಳು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅತ್ಯಾಳು ನರಸಿಂಹಸ್ವಾಮಿ ಬೆಟ್ಟವು ಬೆಂಗಳೂರಿನಿಂದ 130 ಕಿಲೋಮೀಟರ್, ತುಮಕೂರಿನಿಂದ 50 ಕಿಲೋಮೀಟರ್, ತಿಪಟೂರಿನಿಂದ 27 ಕಿಲೋಮೀಟರ್, ನಿಟ್ಟೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಒಂದು ಐತಿಹಾಸಿಕ ಪ್ರವಾಸಿ ತಾಣವಾಗಿದೆ. ಬೆಟ್ಟದ ಕೆಳಗಿನಿಂದ ದೇವಸ್ಥಾನದವರೆಗೂ ಆಟೋಗಳ ವ್ಯವಸ್ಥೆ ಇದೆ. ಬೆಟ್ಟದ ಮೇಲೆ ಬಂದ್ರೆ ಮಾತ್ರ ಸಖತ್ ಖುಷಿ ಆಗುತ್ತೆ. ಮೊದಲು ದೇವಸ್ಥಾನಕ್ಕಿಂತ ಈಗಿನ ದೇವಸ್ಥಾನನ ತುಂಬಾ ಚೆನ್ನಾಗಿ ಆಲ್ಟರ್ ಮಾಡಿದ್ದಾರೆ, ಮತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ. ದೇವಸ್ಥಾನದ ಮೆಟ್ಲತ್ಕೊಂಡ್ ಬಂದು ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ವ್ಯೂ ಮಾತ್ರ ಮಸ್ತ್ ಇದೆ. ಈ ಬೆಟ್ಟ 500 ಅಡಿ ಎತ್ತರ ಇದೆ ಮತ್ತೆ 400 ಎಕರೆಗಳಷ್ಟು ವಿಸ್ತಾರವಾಗಿದೆ. ಈ ನರಸಿಂಹಸ್ವಾಮಿಯನ್ನ ಗಾಳಿಗಂಡ ಅಂತನೂ ಕೂಡ ಕರೀತಾರೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈಗ ವಿಷ್ಣುದೇವರ ಅವತಾರವಾಗಿರುವಂತಹ ನರಸಿಂಹಸ್ವಾಮಿಯ ಕಥೆಯನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ. ಎಲ್ಲರೂ ಕೇಳ್ಕೊಂಬನ್ನಿ. ಹಿರಣ್ಯಕಶಿಪು ಎಂಬ ರಾಕ್ಷಸ ತಾನೇ ದೇವರು ಅಂತ ಎಲ್ರಿಗೂ ತೊಂದರೆ ಕೊಡ್ತಿರ್ತಾನೆ. ಅವನ ಮಗನಾದ ಪ್ರಹ್ಲಾದ ವಿಷ್ಣುದೇವರ ಭಕ್ತನಾಗಿರ್ತಾನೆ. ಇದನ್ನ ಸಹಿಸದ ಹಿರಣ್ಯಾಕ್ಷ ಪ್ರಹ್ಲಾದನಿಗೆ ಶಿಕ್ಷೆ ಕೊಡ್ತಿರ್ತಾನೆ. ಕೊನೆಗೆ ಕಂಬದಿಂದ ಹೊರಬಂದ ವಿಷ್ಣುವಿನ ರೂಪವಾದ ನರಸಿಂಹ ತನ್ನ ಬೆರಳಿನಿಂದ ಹಿರಣ್ಯಾಕ್ಷನ ವಧೆ ಮಾಡ್ತಾನೆ. ಇದು ನರಸಿಂಹಸ್ವಾಮಿಯ ಅವತಾರದ ಕತೆ. ಈ ಅತ್ಯಾಳು ನರಸಿಂಹಸ್ವಾಮಿಯು 7 ಅಡಿ ಎತ್ತರವಿರುವ ಸಾಲಿಗ್ರಾಮ ವಿಗ್ರಹ, 10 ಕೈಗಳುಳ್ಳ ಉಗ್ರ ನರಸಿಂಹಸ್ವಾಮಿ. 600 ವರ್ಷಗಳ ಇತಿಹಾಸವಿರುವ ಈ ಅತ್ಯಾಳು ನರಸಿಂಹಸ್ವಾಮಿಯು ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ದೇಗುಲ. ಅದು 12 ಗಂಟೆಗೆ ಸರಿಯಾಗಿ ಮಹಾಸ್ವಾಮಿಗೆ ನಡೆಯುವಂಥ ದಿವ್ಯ ಮಂಗಳಾರತಿಯಲ್ಲಿ ಶ್ವಾನಗಳು ಬಂದು ಉಗುಳುವಿಕೆಯಿಂದ ತಮ್ಮ ಅರ್ಪಣೆಯನ್ನು ಸಲ್ಲಿಸುತ್ತವೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಸಮಾಮ್ಯಹಂ ಸ್ವಾಹ. ನನಗಂತೂ ಈ ದೇವಸ್ಥಾನ ತುಂಬ ಖುಷಿ ಕೊಡ್ತು. ನೀವು ಯಾವಾಗಲಾರು ಬಿಡುವಾದಾಗ ಈ ದೇವಸ್ಥಾನಕ್ಕೆ ಒಂದ್ಸರ್ತಿ ವಿಸಿಟ್ ಮಾಡಿ.